ರಾಹುಲ್ ಗಾಂಧಿಯವ್ರಿಗೆ ಹೋಯ್ತಾ ಮತಾರ ಹೋಯ್ತು ಅಂತ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಎಬ್ಸೋದ ಕೆಲಸವನ್ನು ಬಿ ಜೆ ಪಿಗರು ಮತ್ತು ಜೆ ಡಿ ಎಸ್ ಅವರು ಕುಡ್ಕೊಂಡು ಮಾಡ್ತಾಯಿದ್ದಾರೆ. ಒಂದು ಆ ದುಡ್ಡನ್ನು ಹಂಚ್ರಿ ಏನಾಗ್ಯದ ಇಲ್ಲಪ್ಪ ಅಂತಂದ್ರೆ ಅದು ಗುಳುಮ್ ಆಗಿದ್ರೆ ಯಾರು ಗುಳುಮ್ ಮಾಡಿದರು, ಇಲ್ಲ ಅಧಿಕಾರಿಗಳು ತಪ್ಪಾಗಿದ್ರೆ ಅಧಿಕಾರಿಗಳು ಸಸ್ಪೆಂಡ್ ಮಾಡಿರಿ, ಇಲ್ಲ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ತಪ್ಪಾಗಿದ್ರೆ ಅವ್ರು ತಪ್ಪು ಮಾಡಿರಿ, ಇಲ್ಲ ಸಿದ್ದರಾಮಯ್ಯ 5,000 ಕೋಟಿ ಎಲ್ಲಿ ಹೊಡೆದ್ರು ಅವರು ರಾಜೀನಾಮೆ ಕೊಡಲಿ ಅನ್ನುವಂಥ ಮಟ್ಟಿಗೆ ಇವತ್ತು ದೊಡ್ಡ ಹೋರಾಟವನ್ನು ಶುರು ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದಾರೆ ಬಿ ಜೆ ಪಿಗರು. ಮತ್ತು ಅದರಲ್ಲೂ ಇತ್ತೀಚೆಗೆ ನಡೆದಂಥ ಒಂದು ಅಲ್ಲಿಯ ಪಟ್ಟಣ ಪಂಚಾಯಿತಿ ಇನ್ನೊಂದು ಒಂದು ದಕ್ಷಿಣ ಕನ್ನಡದಲ್ಲಿ ನಡೆದಂಥ ಎಲೆಕ್ಷನ್ದಲ್ಲಿ ಬಿ ಜೆ ಪಿ ಎಲ್ಲ ಗೆದ್ದದು. ಹೀಗಾಗಿ ಅವ್ರು ಮತ್ತಷ್ಟು ಬಲ ಬಂದಂಗೆ ಆಗಿಬಿಡೋದು. ಇದನ್ನು ದೊಡ್ಡದು ಮಾಡೋದು ಆಲ್ರೆಡಿ ಅವರನ್ನು ಆಜ್ಞೆ ಮಾಡಿದ್ದಾರೆ, ಆರ್ಡರ್ ಮಾಡಿದ್ದಾರೆ ಇಲ್ಲಿ ನಾಯಕರಿಗೆ, ನೀವು ಬಿಡ್ಕೊಡೋದು ಒಂದು ತಾರ್ಕಿಕ ಅಂತ್ಯದ ಮುಟ್ಟಿಸೇ ಬಿಡಬೇಕು ಇದನ್ನು. ಇದೊಂದಲ್ಲ ಎಲ್ಲನೂ ಮುಡಾಸೈದು ಎಬ್ಸುವಂಥ ಕೆಲಸಗಳು ಜೋರ್ದಾರಾಗಿ ನಡೆದಿದ್ದಾವೆ. ಇವರು ಭ್ರಷ್ಟಾಚಾರದ ಬೈದ್ರಂತ ಏನಪ್ಪ ಅಂತಂದ್ರೆ ಒಂದು ಕ್ಲಿಯರ್ ಆಗ್ತದೆ, ಇಲ್ಲ ಇವೆಲ್ಲ ಘಟನೆಗಳಿಂದ ಡಿ ಕೆ ಶಿ ಅವ್ರು ಬಿ ಜೆ ಪಿಗೆ ಹೋಗೋದಿಲ್ಲ ಅನ್ನುವಂಥದ್ದು. ಯಾಕಪ್ಪ ಅಂತಂದ್ರೆ ಬಿ ಜೆ ಪಿಗೆ ಬರೋದಿಲ್ಲ ಅನ್ನೋದು ಕನ್ಫರ್ಮ್ ಆದಮೇಲೆ ಅದೇನೋ ಒಂದು ಆಸೆ ಇತ್ತು ಅವ್ರಿಗೆ, ಹೊಡ್ಕೊಂಡು 40-50 ಮಂದಿ ತೊಗೊಂಡು ಬರ್ಬೋದು ಅಂತ ಜೋರ್ದಾರಾಗಿ ಮಾಡಿದರು. ಇತ್ತೀಚಿನ ಅವ್ರ ಹೇಳಿಕೆಗಳಿಂದ ಅದು ಟುಸ್ ಆದಂಗೆ ಕಾಣ್ತದೆ. ಅದಕ್ಕಾಗಿ ಈಗ ಇದ್ರ ವಿರುದ್ಧ ಭ್ರಷ್ಟಾಚಾರದ ಹೋರಾಟ ಜೋರು ಮಾಡಬೇಕು ಅನ್ನುವಂಥ ವಿಚಾರ ಮುಡಾ ವಿಷಯ ಆಗಿರ್ಬೋದು, ಇದಾಗಿರ್ಬೋದು. ಈಗ ನಾಗೇಂದ್ರ ಕಡೆಯಿಂದ ನಿಮ್ಮ ವಾಲ್ಮೀಕಿ ಸಲುವಾಗಿ ರಾಜೀನಾಮೆ ತೆಗೆದುಕೊಳ್ಳೋದು ಎಲ್ಲ ಭ್ರಷ್ಟದಾರ ಅಂತ ಜೋಡು ಪ್ರಚಾರ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಬಲಿ ಆಗ್ತಾರಾ, ರಾಜೀನಾಮೆ ಕೊಡ್ತಾರಾ, ಇಲ್ಲ ಅಧಿಕಾರಿಗಳಿಂದ ರಾಜೀನಾಮೆ ಕೊಡಿಸ್ತಾರಾ